ಒಂದು ಸಲ ಬುದ್ಧನ ಹತ್ತಿರ ಒಬ್ಬ ಬಂದ. ಬುದ್ಧ ಹಾಸಿಗೆ ಮೇಲೆ, ಕಲ್ಲಿನ ಹಾಸಿಗೆ ಮೇಲೆ ಮಲಗಿದ್ದ. ಅದು ಆತನ ಕೊನೆಯ ದಿನಗಳ ಕ್ಷಣ, ಸಾವಿನ ಕೊನೆಯ ಕ್ಷಣ ಬರ್ತಾ ಇತ್ತು. 80 ವರ್ಷ ತಿರುಗಾಡಿ 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 ಇಡೀ ದೇಶದ ತುಂಬ ತಿರುಗಾಡಿ, ಆವಾಗಿನ ಕಾಲಕ್ಕೆ ನಡಿಗೆಯಿಂದ ತಿರುಗಾಡಿ ಬುದ್ಧ ದಣದಿದ್ದ. ಮೈ ಮೇಲೆ 2 ಚೀವರ, ಒಂದು ಚೀವರ ಅಂದರೆ ಬಟ್ಟೆ, ಅವರು ಬಟ್ಟೆಗೆ ಚೀವರ ಅಂತ ಕರೀತಾರೆ. ಹಳದಿ ಥರ ಒಂದು ಥರ ಬಟ್ಟೆ, ಕೈಯಾಗ ಒಂದು ಭಿಕ್ಷಾ ಪಾತ್ರೆ, ಒಂದು ಕೋಲ, ಒಂದು ಬಟ್ಟೆ ಇಟ್ಕೊಂಡು 80 ವರ್ಷ ತಿರುಗಾಡಿದ್ದ. ಇಡೀ ಆ ಪ್ರದೇಶವನ್ನು ವಿಹಾರ ಅಂತ, ಈಗೇನು ಬಿಹಾರ ಅಂತ ಕರಿತೇವೆ, ಅದು ವಿಹಾರ ಮೂಲ ಶಬ್ದ ವಿಹಾರ. ವಿಹಾರ ಅಂದರೆ ಬುದ್ಧ ವಿಹಾರ. ಇಡೀ ಆ ಪ್ರದೇಶದಲ್ಲೆಲ್ಲ ಆತ ವಿಹರಿಸಿದ್ದ. ಆತ ದಣದದ್ದ ಕೊನೆ ಕ್ಷಣ ಬಂದಿತ್ತು. ಗಿಡದ ಕೆಳಗ ಹಾಸಿಗೆ ಮ್ಯಾಲ ಹೀಗೆ ಹೊರಗಿದ್ದ. ದೇಹ ಬಿಡೋ ಆ ಸಮಯ, ಅವಾಗ ಓಡೋಡಿ 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 ಒಬ್ಬ ಮನುಷ್ಯ ಬರ್ತಾನೆ. ಇವರೆಲ್ಲ ಶಿಷ್ಯರು ಸುತ್ತ ಸುತ್ತ ನಿಂತಿರ್ತಾರೆ, ಕೂತಿರ್ತಾರೆ. ಆತ ಧಾವಿಸಿ ಬರ್ತಾನೆ. ಎಲ್ಲರ ಕಣ್ಣಲ್ಲಿ ಒಂದಿಷ್ಟು ಹನಿ ನೀರ ಇರ್ತದೆ. ಬುದ್ಧ ಈಗ ಬಿಡ್ತಾನ ದೇಹ ಅಂತ. ಅವಾಗ ಈತ ಬರ್ತಾನೆ. ಬಂದಾಗ ಅವನಿಗೆ ದಾರಿ ಕೊಡೋದಿಲ್ಲ ಯಾರು. ಅವ ಅಂತಾನೆ, ನಾನು ಎಷ್ಟು ದೂರ ಬಂದೀನಿ, ತಿಳ್ಕೋಬೇಕಂತ ಬಂದೀನಿ ಅಂದ. ಯಾವಾಗ ಇವರು ದೇಹ ಬಿಡಾಕತ್ಯಾರ, ಇವ ತಿಳ್ಕೊಳಕ ಬಂದ. ಅವರು ಶಿಷ್ಯರಂದ್ರು 80 ವರ್ಷ ಏನು ಮಾಡಿದ್ದಿ ಅಂದ್ರು. ಅವಾಗ ಅವ ಅಂದ, ಇವ್ರು ಈಗ ದೇಹ ಬಿಡ್ತಾರತ್ ನನಗೇನು ಗೊತ್ತಾ, ಅದೇನೇ ಇರಲಿ ಸರಿರಿ ಅಂತ ಎಲ್ಲರನ್ನ ಸರಿಸಿ ಒಳಗೆ ಹೋದ. ಬುದ್ಧನ ಎದುರಿಗೆ ಕೂತ, ಬುದ್ಧನಿಗೆ ವಂದಿಸಿದ, ಹೇಳಿದ, ನಾನು ಬುದ್ಧನಾಗಬೇಕು ಹೇಳಿ ಉಪದೇಶ ಮಾಡಿ, ನಾನು ಮುಕ್ತನಾಗಬೇಕು, ನಾನು ಬುದ್ಧನಾಗಬೇಕು, ನಾನು ಕೇವಲೀ ಆಗಬೇಕು, ನಾನಾಗಬೇಕು ಹೇಳಿ ಏನು ಮಾಡೋದು ಅಂದ. ಇದ ಕ್ಷಣ ಆಗಬೇಕು ಅಂದ. ಪಾಪವ ದೇಹ ಬಿಡ್ತಾ ಇದ್ದಾನ. ಇವ ಬುದ್ಧ ನಕ್ಕು ಹೇಳ್ದ, ಬಹಳ ಸುಂದರ ಒಂದು ಮಾತನ್ನ ಹೇಳ್ದ. ನೋಡು, ಬರೀ ನೋಡು, ಕೇಳು, ಬರೀ ಕೇಳು, ಮಾಡು, ಬರೀ ಮಾಡು. ಕೇಳಬೇಕು, ಕೇಳಾಮಿರಬಾರ್ದು. ನೋಡಬೇಕು, ನೋಡಾಮಿರಬಾರ್ದು. ಮಾಡಬೇಕು, ಮಾಡಾಮಿರಬಾರ್ದು. ಬರೇ ಕೇಳು, ಬರೇ ನೋಡು, ಬರೀ ಮಾಡು. ಆದರೆ ಮಾಡ್ತೇನೆ ಅನ್ನಬೇಡ, ನೋಡ್ತೇನೆ ಅನ್ನಬೇಡ, ಕೇಳ್ತೇನೆ ಅನ್ನಬೇಡ, ಸುಮ್ಮನೆ ಎಷ್ಟು ಮಸ್ತದೆ. ಇದು ಅವನ ಅಂತಿಮ ಉಪದೇಶ. ಆ ಮನುಷ್ಯಗೆ ಇಷ್ಟ ಆನಂದ ಆಯಿತು. ಬಹಳ ದೊಡ್ಡ ಸಿರಿವಂತ, ಎಲ್ಲವನ್ನ ತ್ಯಾಗ ಮಾಡಿ ಬಂದಿದ್ದ. ಅಷ್ಟು ದೂರ 100 ಕಿಲೋಮೀಟರ್ ಓಡ್ತಾ ಬಂದಿದ್ದ. ಬುದ್ಧ ಹೋಗ್ತಾನ, ಇನ್ನು ಅಷ್ಟರಾಗ ನಾನು ಜ್ಞಾನಿ ಆಗಬೇಕಂತ ಬಂದಿದ್ದ. ಕೂತಲ್ಲೇ ನಕ್ಕ. ಆ ಮನುಷ್ಯ ನಕ್ಕ. ಯಾಕೆ? ಎಲ್ಲ ಹೋಗಿತ್ತು. ಇಷ್ಟು ಸುಲಭವಾಗಿ ಬುದ್ಧತ್ವವನ್ನು ಪಡೆದದ್ದ. ಕೊನೆಯ ಮನುಷ್ಯ ಬುದ್ಧತ್ವ ಪಡೆದವ. ಎಂದೂ ಭೇಟಿಯಾಗಿರಲಿಲ್ಲ. ಆದರೆ ಕೊನೆಯ ಕ್ಷಣದಾಗ ನಾನು ಅನ್ನೋದು ಶುದ್ಧ, ನಾನು ಕೇವಲ. ಸುಮ್ಮನೆ ನೋಡ್ದ. ಪುರುಷನಾಗಿ ನೋಡಲಿಲ್ಲ, ಸ್ತ್ರೀಯಾಗಿ ನೋಡಲಿಲ್ಲ, ಶ್ರೀವಂತನಾಗಿ ನೋಡಲಿಲ್ಲ, ಬಡವನಾಗಿ ನೋಡಲಿಲ್ಲ, ಜ್ಞಾನಿಯಾಗಿ ನೋಡಲಿಲ್ಲ, ಅಜ್ಞಾನಿಯಾಗಿ ನೋಡಲಿಲ್ಲ. ಸುಮ್ಮನೆ ನೋಡ್ದ. ಸುಮ್ಮನೆ ನೋಡ್ದ. ತಾನು ಶಾಂತನಾಗಿದ್ದ. ಸುಮ್ಮನೆ ನೋಡಿದಾಗ ಮನುಷ್ಯ ಶಾಂತ ಇರ್ತಾನ. ಏನರೇ ಆಗಿ ನೋಡ್ದ ಅಂದ್ರೆ ಏನರೇ ಆಗ್ತದ ಮನುಷ್ಯನಾಗ. ತಾಪ ಆಗುದಿಲ್ಲ.
ಈ ಮನೆ ಮಾಲೀಕರಾಗಿ ನಾವು ನೋಡಿದರೆ ಎಲ್ಲರ ಒಂದಿಟ್ಟು ಬಣ್ಣ ಕೆಟ್ಟಿತ್ತಂದ್ರೆ ತಾಪಾಗ್ತದೆ. ಸುಮ್ಮನೆ ನೋಡಕ್ ಹೋಗಿರ್ತೇವಲ್ಲ, ಈ ಗೋಳು ಗುಮ್ಮಟ ಅಂತ ನೋಡ್ತೇವೆ, ನಮಗೇನು ಯಾವ ಮೂಲಿ ಬಿದ್ರೇನು ಹಾದ್ರೇನು ಏನು, ಸುಮ್ಮನೆ ನೋಡೋದು. ನೋಡಕ್ ಹೋಗಬೇಕಂತ ಹೇಳುದಲ್ಲೇನು. ಈಗ ಯಾಕೆ ಯಾತ್ರೆ ಮಾಡ್ಯಾರ ಭಾರತ ದೇಶದ ಋಷಿಗಳು ಅಥವಾ ಜ್ಞಾನಿಗಳು? ಯಾಕೆ ಯಾತ್ರೆ ಮಾಡ್ಯಾರ? ಸುಮ್ಮನೆ ನೋಡ್ಕೋತ ಹೋಗ್ರಿ ಅಂತ. ಅಲ್ಲೇ ಹಂಗದ ಇಲ್ಲಿ ಹಿಂಗದ ನೋಡಬಾರ್ದು, ಸುಮ್ಮನೆ ನೋಡ್ಬೇಕು. ಸುಮ್ಮನೆ ನೋಡು. ಯಾರು ಟೊಪ್ಪಿಗೆ ಹಾಕ್ಯಾರ, ಯಾರು ರುಮಾಲ್ ಸುತ್ಯಾರ, ಯಾರು ಹಂಗ ಅದಾರ, ಹಿಕ್ಕ್ಯಾರ ಹಿಕ್ಕಿಲ್ಲ ಏನಿಲ್ಲ, ಸುಮ್ಮನೆ ನೋಡು. ಏನು ಕಾಮೆಂಟ್ರಿ ಮಾಡಬೇಡ. ಅದ ಧ್ಯಾನ, ಅದು ಬುದ್ಧ ಧ್ಯಾನ. ಎಷ್ಟು ಮಸ್ತಿಲ್ಲ, ಎಷ್ಟು ಚೆನ್ನಾಗೈತೆ. ಸುಮ್ಮನೆ ಒಂದು ಕ್ಷಣರೇ ಸುಮ್ಮನೆ ನೋಡು, ನೀ ಯಾರಂತ ನಿನಗೆ ಗೊತ್ತಾಗೇ ಬಿಡ್ತದೆ. ಬರೇ ನೋಡಾವ, ಜಸ್ಟ್ ದ ಸಿಯ, ಸುಮ್ಮನೆ ನೋಡೋದು. ಐ ಆಮ್ ದ ಸಿಯ, ನಾಟ್ ದ ಆಬ್ಜೆಕ್ಟ್ ವಿಚ್ ಐ ಆಮ್ ಸೀಯಿಂಗ್. ನಾನು ಬರೇ ನೋಡಾವ, ಏನ್ ನೋಡ್ತಾ ಇದ್ದೀನಿ ಅದು ಅಲ್ಲ, ಬರೇ ನೋಡಾವ. ಹೀಗಾದ್ರೆ ರಾಗ ಇಲ್ಲ, ದ್ವೇಷ ಇಲ್ಲ, ಬರೇ ನೋಡಾವ. ಅದಕ್ಕೆ ಹಾನೋಪಾಯ ಅಂತ ಅಲ್ಲೇ ಅವ್ರ ಹಾನೋಪಾಯ. ಪತಂಜಲರು ಹಾನೋಪಾಯ ಹೇಳ್ತಾರೆ, ಅವರು ಬಹಳ ಅದ್ಭುತವಾಗಿ ಹೇಳ್ತಾರೆ. ಎಲ್ಲರೂ ಯಾವುದೇ ಸಂತನ್ನ ತಗೊಳ್ಳಿ ಒಂದು ಉಪಾಯ ಹೇಳಿರ್ತಾರೆ. ಕೇವಲತ್ವ ಪಡೆಯೋದಕ್ಕಾಗಿ ಒಂದು ಉಪಾಯ, ಕೊನೆಗೆ ಕೇವಲಿ ಆಗಬೇಕು. ಆ ಮನುಷ್ಯ ಆತೇನು ಶ್ರೀಮಂತ ಬಂದಿದ್ದ, ಕೊನೆ ಬುದ್ಧನ ಸಮೀಪಕ್ಕೂ ಬಹಳ ಜನ ಇದ್ರು, ಇನ್ನ ಬುದ್ಧ ಆಗಿರಲಿಲ್ಲ. ಅವ ಕೊನೆಗೇನು ಬಂದಿದ್ದ, ಬುದ್ಧನಾಗಿ ಬಿಟ್ಟಿದ್ದ. ಬುದ್ಧ ಕಣ್ಣು ಮುಚ್ಚಿದ್ದ, ಈ ಮನುಷ್ಯ ಬುದ್ಧನಾಗಿದ್ದ. ಹೇಗೆ ನೋಡಿರಬೇಕು. ಅದಕ್ಕೆ ಎಷ್ಟು ಕ್ಷಣ ಹಿಡಿತಾವೋ ಇದು ಅಲ್ಲ. ಮನಸ್ಸ ಇದ್ರೆ, ತೀವ್ರತಾ ಇದ್ರೆ ಒಂದು ಕ್ಷಣ, ತೀವ್ರತಾ ಇಲ್ಲದೆ ಇದ್ರೆ ಏನೂ ಇಲ್ಲ. ಆ ಮನುಷ್ಯ ಎಂಥ ತೀವ್ರತಾ, ಎಲ್ಲ ಬಿಟ್ಟು, ಎಲ್ಲ ಸಂಪತ್ತನ್ನು ಬಿಟ್ಟು 100 ಕಿಲೋಮೀಟರ್ ಯಾವಾಗ ಸುದ್ದಿ ಶುರು ಆಯ್ತೋ, ಕೇಳ್ತೋ, ಬುದ್ಧನಿಗೆ ಆರಾಮಿಲ್ಲ ಅಂತ ಕೇಳ್ತೋ, ಧಾವಿಸಿ 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 ನಾನು ಮುಕ್ತನಾಗಬೇಕು. ಹೇಗದ ಹೇಳಿ, ನಾನು ಮುಕ್ತನಾಗಬೇಕು. ಬಂದು ಕೂತು ಒಂದು ಕೊನೆ ಮಾತ ಕೇಳಿ ಮುಕ್ತನಾಗಿದ್ದ. ಬುದ್ಧ ಕೊನೆ ಉಪದೇಶ ಮಾಡಿ ಹೋಗಿಬಿಟ್ಟಿದ್ದ. ಅದು ಕೊನೆಯ ಉಪದೇಶ. ಸುಮ್ಮನೆ ನೋಡಿ, ಸುಮ್ಮನೆ ಕೇಳಿ, ಸುಮ್ಮನೆ ಮಾಡಿ, ಸುಮ್ಮನೆ ಬದುಕಿ, ಸುಮ್ಮನೆ ನೋಡ್ತಾ ಇರಿ. ಇದು ನಮ್ಮ ಹೂವ ನಮ್ಮ ಇದ್ರಾಗ ಬೆಳೆದದ, ಇದು ಅವ್ರದ್ರಾಗ ಬೆಳೆದದ, ಹಿಂಗಲ್ಲ. ಸುಮ್ಮನೆ ಈಗ ನಿಮ್ಮ ಕಡೆ ಎಲ್ಲ ಸುಮ್ಮನೆ ನಾ ನೋಡಿದ್ರೆ ಏನೂ ತಲೆಗೆ ತಾಪ ಆಗೋದಿಲ್ಲ. ಇವರು ಇಂಥ ಪಕ್ಷದವರು, ಇವರು ಇಂಥ ಜಾತಿಯವರು, ಇವರು ಇಂಥ ಮತದವರು, ಇವ್ರು ನಮಗೆ ವಿರುದ್ಧ ಅದಾರ, ಇವ್ರು ನಮ್ಗೆ ಪರವಾಗಿ ಅದಾರ. ಹಿಂಗೆ ನಾ ನೋಡ್ದೆ ತಲೆ ಕಾಯಕ್ಕೆ ಶುರುವಾಗ್ತದ. ಅದಕ್ಕೆ ಪ್ರಪಂಚ ಅಂತ ಕರೆದಾರ. ಅದೇ ಸಂಸಾರ ಅಂದ್ರೆ ಏನು? ನೋಡಿ ತಲೆ ಕೆಡಿಸಿಕೊಳ್ಳೋದ ಸಂಸಾರ. ತಾಪ ಮಾಡಿಕೊಳ್ಳೋದೇ ಸಂಸಾರ. ತಣ್ಣಗಿರೋದೇ ಮುಕ್ತಾವಸ್ಥ, ನಿಸ್ಸಂಸಾರ. ತಣ್ಣಗಿರೋದು ಏನಾಗೋದ? ಜಗತ್ತಿನಾಗೆ ನಾವ ಮಾಡ್ತೇವೇನು? ಎಲ್ಲ ಏನಿಲ್ಲ, ಎಲ್ಲ ಅದು ನಿಸರ್ಗದ ಮಾಡ್ಕೋತ ಹೊರಟದ. ಮಸ್ತಾಗಿನೇ ಮಾಡ್ತಾದ, ಏನೇನೋ ಮಾಡ್ತಾದ, ಯಾವ್ಯಾವ ರೂಪ ಕೊಡ್ತಾದ. ನನ್ನ ಪ್ರಕಾರ ಈ ಜಗತ್ತು ನಡೆಯೋದಿಲ್ಲ, ಜಗತ್ತಿನ ಪ್ರಕಾರ ಈ ಜಗತ್ತು ನಡೀತಿರ್ತದೆ. ಆದ್ರೆ ನಮ್ದು ಹಂಗೆ ಆಗೋದಿಲ್ಲ. ನಾ ಹೆಂಗೆ ತೊಟ್ಟೇನೆ ಇವರೆಲ್ಲ ಹಿಂಗೆ ತೊಡಬೇಕು, ನಾ ಹೆಂಗೆ ಮಾತಾಡ್ತೇನೆ ಇವರೆಲ್ಲ ಹೀಗೆ ಮಾತಾಡಬೇಕು, ನಾ ಏನು ಹೇಳ್ತೇನೆ ಅದನ್ನ ಎಲ್ಲರೂ ಹೇಳಬೇಕು. ಹಿಂಗಾದ್ರೆ ತಲೆ ಸರಿ ಉಳಿಯೋದಿಲ್ಲ. ನೀವು ನಿಮ್ಮಂಗ, ಅವ್ರು ಅವ್ರಂಗ, ನಾವು ನಮ್ಮಂಗ, ಜಗತ್ತೆಲ್ಲ ತನ್ನಂಗ, ಹಿಂಗೆ ಮಜಾದಾಗಿರ್ಬೇಕದ. ಹೌದಲ್ಲ? ಮನೆಗೆ ಹೋಗ್ರಿಂದ ನೀವು ನಿಮ್ಮಂಗ
ಮನೆಯವ್ರಂಗ, ಮಕ್ಕಳಂಗ, ಪ್ರಾಣಿಗಳ ಪ್ರಾಣಿ ಹಂಗ, ಬರೋರು ಹೋಗೋವ್ರಂಗ. ಎಷ್ಟು ಮಜಾ ಇರ್ತದೆ. ಸಮಾಧಾನ ಆಗೋದಿಲ್ಲೇನು? ಮನ್ಯಾಗ ಮನೆ ತಣ್ಣಗಾಗ್ತದೆ. ನೀ ಹಿಂಗ್ಯಾಕ ಅಂದ್ರೆ ನೀ ಹಿಂಗ್ಯಾಕ, ನೀನು ಅದ್ವೈತಿ ಅಂತ ನಾ ಹೇಳಿದ್ರೆ ನೀ ಯಾಕೆ ದ್ವೈತಿ ಅಂತ, ನೀನು ಇಂಥ ಜಾತಿ ಅವಂದ್ರೆ ನೀ ಇಂಥ ಜಾತಿ. ಜಗತ್ತಂದ್ರೆ ಒಂಥರ ಅದ ಸುಮ್ಮನೆ ಪ್ರತಿಧ್ವನಿ, ವಿರೋಧಿ ಪ್ರತಿಧ್ವನಿ ಮಾಡ್ಕೋತ ಹೋಗ್ತಿರ್ತ. ವಿರೋಧಿ ಪ್ರತಿಧ್ವನಿ, ಈ ಪ್ರತಿಧ್ವನಿ ಬೇರೆ, ಇದು ನಾ ಏನಂತೀನಿ ಅದರಂಗೆ ಅದು ಅಂತದ. ಇದು ಜಗತ್ತು ಹಂಗಲ್ಲ, ನಾ ಅಂದ್ರೆ ಅದಕ್ಕೆ ವಿರುದ್ಧ ಅಂತ ಇರ್ತದೆ. ಅದು ವಿರೋಧಿ ಪ್ರತಿಧ್ವನಿ. ಜಗತ್ತಂದ್ರೆ ವಿರೋಧಿ, ನಾ ಹಿಂಗಂದ್ರೆ ಇನ್ನೊಬ್ಬ ಹಂಗಂತೆ. ಈಗಿಲ್ಲೇನು ನೀವು ಪತ್ರಿಕಾ ಓದ್ರಿ, ಮತ್ತೇನ ಕೇಳ್ರಿ, ಭಾಷಣ ಕೇಳ್ರಿ, ಒಬ್ಬ ಮಾಡ್ದು ಇನ್ನೊಬ್ಬ ತೆಗೆದು ಹಾಕಿಬಿಟ್ಟಿರ್ತಾನೆ. ಯಾಕೆ ಹಂಗೆ ಅನಿಸ್ತದ ನಮಗೆ, ಅದು ತೆಗೆದು ಹಾಕಬೇಕು ಅನ್ನಿಸ್ತಿರ್ತದೆ. ಮತ್ತು ಇವಂದು ಅಷ್ಟಕ್ಕಷ್ಟ ಅದ, ಅವಂದು ಅಷ್ಟಕ್ಕಷ್ಟ ಇರ್ತದೆ. ಯಾರ್ದೇನು ತೆಗೆದು ಹಾಕೋದು ಅಷ್ಟ್ರಾಗದ, ಇಡೋದು ಅಷ್ಟ್ರಾಗದ. ಪೂರ್ವಾಂದ ಒಬ್ಬ, ಅದ್ಯಾಕೆ ಪಶ್ಚಿಮಾಂದ, ಇಬ್ಬರು ಅವರೇ. ಪೂರ್ವ ಪಶ್ಚಿಮ ಬೇರೆ ಅಲ್ಲ ಅಂತ ತಿಳ್ಕೊಂಡವ್ರಲ್ಲ. ಪೂರ್ವ ಅಂದ ಆ ಕಡೆ ನಿಂತಿದ್ದ, ಇವ ಪಶ್ಚಿಮ ಅಂದ. ಪಶ್ಚಿಮದ ಪಕ್ಷ, ಪೂರ್ವದ ಪಕ್ಷ, ವೆಸ್ಟ್ ಆ್ಯಂಡ್ ಈಸ್ಟ್ ನೆವರ್ ಮೀಟ್. ಶುರುವಾಯಿತು ಜಗಳ, ಶುರುವಾಯಿತು. ಹಾಗೆ ನಮ್ದದ ಕೇವಲಿನ್ ಅಂದ್ರೆ ಸುಮ್ಮನೆ ಅಲ್ಲಮ್ಮ ಪ್ರಭುದೇವರು ನಿಮಗೆಲ್ಲ ಗೊತ್ತದ, ಬಹಳ ದೊಡ್ಡವರು. ಮತ್ತು ಅಷ್ಟೇ ಕೇವಲಿ ಅಂದರೆ ಸುಮ್ಮನೆ ಇಲ್ಲಿ ಒಬ್ರಿಗೆ ಹೇಳೋದು, ಉಪದೇಶ ಮಾಡೋದು, ಅಲ್ಲೇ ಬಿಟ್ಟು ಮತ್ತೊಂದು ಕಡೆ ಹೋಗೋದು, ಅವ್ರಿಗೊಂದಿಟ್ಟು ಏನರೇ ಹೇಳೋದು. ಜಗಳ ಮಾಡ್ತಿದ್ದಿಲ್ಲ ಅಂತಲ್ಲ, ಮಾಡೋದು, ಆ ಬಳಿಕ ಮರ್ತು ಹೋಗಿಬಿಡೋದು. ಇಂಥ ಅಲ್ಲಮ್ಮ ಸುಮ್ಮನೆ ಒಂಥರ ಲೀಲಾಮೂರ್ತಿ ಇದ್ದಂಗೆ. ಆ ಅಲ್ಲಮ್ಮ ಇಂಥದೇ ಒಂದು ಪ್ರಶ್ನೆ ಒಬ್ಬ ಕೇಳ್ತಾನೆ, ಒಬ್ಬ ಒಕ್ಕಲಿಗ ಕೇಳ್ತಾನೆ. ಏನಪ್ಪ, ನಾನು ಒಕ್ಕಲ್ತನ ಮಾಡ್ತೇನೆ, ಸುಮ್ಮನೆ ಹಿಂಗೆ ತಿರುಗಾಡ್ತೀಯಲ್ಲ, ನೀನು ಒಂದಿಟ್ಟು ಯಾಕೆ ಮಾಡ್ಕೋಬಾರ್ದು ಅಂತಾನೆ. ಯಾರಿಗೆ? ಅಲ್ಲಂಬ್ರಿಗೆ. ಒಬ್ಬ ಒಕ್ಕಲಿಗ, ನಾನು ನೋಡು ಎಷ್ಟು ಚಂದ ಮಾಡ್ಕೊಂಡು ಹೊಂಟೇನಿ, ಬೆಳಿತೇನೆ, ದುಡಿತೇನೆ, ಮಾಡ್ತೇನೆ, ನಿನಗೂ ಒಂದಿಟ್ಟು ಊಟ ಕೊಡ್ತೇನೆ, ನಾನು ಒಂದಿಷ್ಟು ತಿಂತೇನೆ, ಹಿಂಗಿರ್ಬೇಕು, ಹಿಂಗೆ ಹೊರಟ್ರೆ ಹೆಂಗೆ? ಅವಾಗ ಅಲ್ಲಮ್ಮ ಹೇಳ್ತಾನ, ನೋಡೋ, ನೀನು ಬರೇ ಜೋಳ ಗೋಧಿ ತಿಂತಿ, ನಾನೊಂಥರ ತಿಂತೇನೆ, ಮಜಾದಾಗ ತಿಂತೇನೆ. ಏನು ಅಂದ? ಆನಂದ ಅಂದ. ಹೆಂಗೆ ಅಂದ? ತನುವ ತೋಂಟವ ಮಾಡಿ, ಮನವ ಗುದ್ದಲಿ ಮಾಡಿ, ಅಗಿದು ಕಳೆದೆನಯ್ಯ ಭ್ರಾಂತಿಯ ಬೇರ, ಒಡೆದು ಸಂಸಾರ ಹೆಂಟೆಯ, ಬಗಿದು ಬಿತ್ತಿದೆನಯ್ಯ ಬ್ರಹ್ಮ ಬೀಸವ. ಎಲ್ಲ ಚೆನ್ನಾಗಿಲ್ಲ? ಬಗೆದು ಬಿತ್ತಿದೆನಯ್ಯ ಬ್ರಹ್ಮ ಬೀಸವ, ಅಖಂಡ ಮಂಡಲವೆಂಬ ಭಾವಿ, ಪವನವೇ ರಾಟಾಳ, ಸುಷುಮ್ನ ನಾಳದಿಂದ ಉದಕವ ತಿದ್ದಿ, ಬಸವಗಳೈವರು ಹಸಗೆಡಿಸಿಹರೆಂದು, ಆವಾಗಳು ಎನ್ನ ತೋಟದಲ್ಲಿ ಜಾಗರವಿರ್ದು ಸಸಿಯ ಸಲುಹಿದನು ಕಾಣ ಗುಹೇಶ್ವರ. ಚೆನ್ನಾಗಿಲ್ಲ? ನಾನು ಒಂದು ಮಸ್ತಾಗಿ ಮಾಡಿ ನೀ ಕೇಳು ಅಂದ. ಅದ ಹಾನೋಪಾಯ, ಮಸ್ತಾಗಿರೋದು ಹೆಂಗೆ ಅಂತ ಹೇಳ್ತಾನಷ್ಟೆ. ಎಲ್ಲ ಸಂತರು ಹಂಗೆ ಹೇಳೋದು. ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಹೇಳ್ತಾರೆ. ನಾವು ಗುಂಪು ಮಾಡ್ಕೋತೇವೆ ಸಂತರನ್ನು ಹಿಡ್ಕೊಂಡು, ಆದರೆ ಸಂತರು ಮಾತ್ರ ತಮ್ಮದೊಂದು ಸ್ವತಂತ್ರ ರೀತಿಯೊಳಗೆ ಅವರು ಬಾಳಿ ಬದುಕಿ ಸುಮ್ಮನೆ ಚೆಂದಾಗಿ ಹೋಗಿರ್ತಾರೆ. ಆತ ಅಲ್ಲಮ್ಮ ಹೇಳ್ತಾನೆ, ತನುವ ತೋಂಟವ ಮಾಡಿ. ನಾನು ಒಂದು ತೋಟ ಮಾಡಿನೋ ಕೇಳೋ, ನೀ ಏನೋ ಬೆಳಿತಿ, ನಾ ಹಿಂಗೆ ಬೆಳೆದೇನಲ್ಲ, ಅದು ನಾಶವೇ ಆಗೋದಿಲ್ಲ. ನೀ ಯಾವ ತೋಟ ಮಾಡ್ತೀಯೋ ನನ್ನ ತೋಟ ನೋಡು, ನಿನ್ನ ತೋಟದ ಬೆಳೆ ನಾ ತಿನ್ನಕ್ಕೆ ಬರ್ತದ, ನನ್ನ ತೋಟದ ಬೆಳೆ ನಿನಗೆ ತಿನ್ನಕ್ಕೆ ಬರೋದಿಲ್ಲ. ಆದರೆ ನೀನೇ ಮಾಡಿಕೊಂಡ್ರೆ ನೀನು ಆನಂದವಾಗಿರ್ತೀಯ ಅಂದ. ಅವನೇ ಮೊದಲ ಶಿಷ್ಯನಾದ. ಯಾರು? ಆ ಒಕ್ಕಲಿಗ.
ಆ ಬಳಿಕ ಹೇಳ್ತಾನೆ, ಇದು ಒಂದು ತೋಟ ಮಾಡು, ಇದು ಚಲೋನೇ, ಹೊರಗೇನು ಮಾಡಿದಿ ಚಲೋ, ಇದಕ್ಕಿಂತಲೂ ಇದೊಂದಿಷ್ಟು ಮಾಡು ಅಂತ ಹೇಳ್ದ. ತನುವ ತೋಂಟವ ಮಾಡಿ. ಇದೇನು ಅಂತಃಕರಣ ಅಂತದ, ಇದಕ್ಕೆ ತನು ಅಂತಾರೆ. ಅಂತಃಕರಣ ಒಳಗ, ಇದು ಹೊರಗಿನ ಶರೀರ, ಒಳಗೊಂದು ಶರೀರ, ಅದಕ್ಕೆ ಅಂತಃಕರಣ ಅಂತೇವಿ, ಅಥವಾ ಎದೆಯ ಹೃದಯ ಅಂತ ಇಟ್ಟುಕೋರಿ. ಅದೊಂದು ತೋಟ, ಅದೊಂದು ಭೂಮಿ. ಅದು ತನುವ ತೋಂಟವ ಮಾಡಿ, ಅದೊಂದು ತೋಟ ಅಂದ್ರೆ ಅದೊಂದು ಬೆಳೆಯುವ ಭೂಮಿ. ಮನವ ಗುದ್ದಲಿ ಮಾಡಿ, ಮನಸ್ಸಂದ್ರೆ ನಿಶ್ಚಯ, ಸುಮ್ಮನೆ ಮಾಡೋದು, ಸಂಕಲ್ಪ ಮಾಡೋದು, ಮಾಡೋಣ ಒಂದೇನ್ರೆ ಬೆಳೆಯೋಣ ಅಂತ ಅನ್ನೋದೇನು ಇಚ್ಛಾ ಅದಲ್ಲ. ಇದ ಗುದ್ದಲೆ ಏನಾರೇ ಬೆಳಿಬೇಕು ಈ ತೋಟದಾಗ ಅಂತ. ಹೀಗೆ ಬಿಡಬಾರ್ದು, ಇದನ್ನ ಚೆನ್ನಾಗಿ ಬೆಳಿಬೇಕು. ಯಾಕೆ ಮಣ್ಣು ಭಾಳ ಚಲೋ ಅದೆ, ಫರ್ಟೈಲ್. ದ ಸಾಯಿಲ್ ಈಸ್ ವೆರಿ ಫರ್ಟೈಲ್, ಕ್ಯಾನ್ ಗ್ರೋ ಎನಿ ಫ್ರೂಟ್. ಅಲ್ಲೇ ಯಾವುದಾದ್ರೆ ಏನಾಯಿತು, ಮಸ್ತಾಗಿ ಬೆಳಿಬಲ್ಲೆವಿ, ನಮಗೆ ಬೇಕಾದ ಹಣ್ಣು ಬೆಳಿಬಲ್ಲೆವಿ. ಇಂಥ ತೋಟ, ಇದ್ರಾಗ ಏನಾರೇ ಬೆಳಿಬೇಕು ಅಂತ ಹೊರಡು, ಚಲೋ ಬೆಳಿಬೇಕು, ಇದು ನಿಶ್ಚಯ, ಇದನ್ನೇ ಬೆಳಿಬೇಕು, ಒಳ್ಳೆದನ್ನ ಬೆಳಿಬೇಕು. ಈ ಅಂತಃಕರಣದ ಬೆಳೆ ಅದು ಆನಂದ ಬೆಳೆಯಾಗಿರಬೇಕು. ಹಾಗೆ ಬೆಳಿಬೇಕಂತೇನು ಒಂದು ನಿರ್ಧಾರ ಸಂಕಲ್ಪ ಮಾಡ್ತೇವಲ್ಲ, ಆ ಸಂಕಲ್ಪವೇ, ಆ ಇಚ್ಛೆಯೇ ಏನು ಗುದ್ದಲಿ. ಅದ ಗುದ್ದಲಿ. ಏನರೇ ಮಾಡೋಣ ಅಂತ ಹೊರಡೋದು, ಮನಸ್ಸು ಸ್ವಚ್ಛ ಸುಂದರವಾಗಿ ಮಾಡೋದು, ಒಳಗ ದೊಡ್ಡ ತೋಟ ಮಾಡೋದು. ಹೊರಗಿನ ತೋಟ ಬೇರೆ, ಒಳಗೊಂದು ತೋಟ ಬೇರೆ. ಹೊರಗಿನ ತೋಟ ನಾವು ಸ್ವಂತ ಖರೀದಿ ಮಾಡಬಹುದು, ಯಾರೇ ಅದನ್ನು ನಮಗೆ ಕೊಡಬಹುದು, ಇವೆಲ್ಲ ಆಗ್ತಾವ. ಮತ್ತು ಬಾಡಿಗೆನೂ ಕೊಡಬಹುದು, ಮಾಡಕ್ಕೆ ಕೊಡಬಹುದು, ಹೀಗೆಲ್ಲ ಮಾಡಬಹುದು. ಆದರೆ ಒಳದೋಟ ನಾವೇ ಮಾಡಬೇಕು. ನೀವಿಷ್ಟು ಮಾಡಿ ಕೊಡ್ರಪ್ಪ ಅಂತ ಆಂಧ್ರದವ್ರಿಗೆ ಆಗಲಿ, ತಮಿಳರಿಗೆ ಆಗಲಿ, ಮಹಾರಾಷ್ಟ್ರೀಯನ್ರಿಗೆ ಆಗಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಕರ್ನಾಟಕದವರು ಸಹಾಯ ಮಾಡೋದಿಲ್ಲ, ಯಾರೂ ಮಾಡೋದಿಲ್ಲ. ನಮ್ಮ ತೋಟ ನಾವೇ, ಅಲ್ಲಿ ಯಾರನ್ನೂ ಬಾಡಿಗೆ ತಗೊಳಂಗಿಲ್ಲ, ಕೂಲಿ ಹಚ್ಚಂಗಿಲ್ಲ, ಎಲ್ಲ ನಾವೇ ಮಾಡಿ. ಹೊರಗಿನ ತೋಟದಾಗ ಏನಾರೇ ಹಚ್ಚಿ, ಮುಂಬೈದಾಗ ಇರ್ತಾನ, ಇಲ್ಲಿ ತ್ವಾಟ ಇರ್ತದೆ. ಇದು ಹಂಗಲ್ಲ, ನೀ ಇದ್ದಲ್ಲೇ ತ್ವಾಟ, ನೀವು ಹಾದಿ ತ್ವಾಟ ಇಲ್ಲ. ತನುವ ತೋಂಟವ ಮಾಡಿ, ಈ ಮನಸ್ಸನ್ನು ಅಥವಾ ಅಂತಃಕರಣ, ಈ ಹೃದಯದೊಳಗೆ ಒಂದು ಸುಂದರ ತೋಟ ಬೆಳೆಸೋಣ ಅಂತ ಮೊದಲ ನಿರ್ಧಾರ ಮಾಡೋ. ಆ ಮನೋ ನಿರ್ಧಾರ ಇಚ್ಛೆ ಅದಲ್ಲ, ಆ ಇಚ್ಛೆಯೇ ಗುದ್ದಲಿ. ಅದು ಗುದ್ದಲಿ. ಒಂದು ಗುದ್ದಲಿ ಸಾಕು, ಇಡೀ ಹೊಲ ಸ್ವಚ್ಛ ಮಾಡಿ ಬಿಡಬಹುದು. ತನುವ ತೋಂಟವ ಮಾಡಿ, ಮನವ ಗುದ್ದಲಿ ಮಾಡಿ, ಅಗೆದು ಕಳೆದೆನಯ್ಯ ಭ್ರಾಂತಿಯ ಬೇರ. ಏನು ಬೆಳೆದದ ನಮ್ಮ ಮನಸ್ಸಿನಾಗ, ನಮ್ಮ ಹೃದಯದಾಗ ಏನು ಬೆಳೆದದ? ಭ್ರಾಂತಿ ಬೆಳೆದದ. ಭ್ರಾಂತಿ ಬೇರು 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 ಬಿಟ್ಟದ ಒಳಗೆಲ್ಲ. ಭ್ರಾಂತಿ ಅಂದ್ರೆ ಗೊತ್ತದ ನಿಮಗೆಲ್ಲ, ಭ್ರಾಂತಿ ಭ್ರಮೆ ಅಂತೇನು ಕರೀತೇವೆ, ಅವೆಲ್ಲ ಜಾತಿಯ ಭ್ರಾಂತಿ, ಜಾತಿಯ ಭ್ರಮೆ, ಅಧಿಕಾರದ ನಾನು ಅಧಿಕಾರಿ ಅಂತೇವಲ್ಲ, ಇವೆಲ್ಲ ಭ್ರಮೆಗಳು. ಹುಡುಕಾಡಕ್ಕೆ ಹೋದ್ರೆ ಅದು ಇರುವುದಿಲ್ಲ, ಆದರೆ ಸುಮ್ಮನೆ ಇದ್ರೆ ಅದು ಇರ್ತದೆ. ಅದಕ್ಕೆ ಭ್ರಮ ಅಂತ ಕರೀತಾರೆ. ಈ ಹುಡುಗರಿಗೆ ಹೇಳೋದಿಲ್ಲೇನು, ಅಲ್ಲಿ ಹೋಗಬೇಡ, ಗಿಡದಾಗ ಅದ, ಗಿಡದಾಗ ದೆವ್ವದ ಅಲ್ಲಿ. ಆ ಹುಡುಗ ಮನೆ ಹೊರಗೆ ಕಾಲಿಡಾಕ ಸಾಧ್ಯ ಇಲ್ಲ ರಾತ್ರಿ, ಯಾಕೆ? ದೆವ್ವದ ಅಂತ ಹೇಳಿ. ಇಲ್ಲ, ಹುಡುಕಾಡಕ್ಕೆ ಹೋದ ಅಂದ್ರೆ ಅದು ಇರುವುದಿಲ್ಲ, ಸುಮ್ಮನೆ ಇದ್ದ ಅಂದ್ರೆ ಅದಕ್ಕೆ ಭ್ರಾಂತಿ ಅಂತ. ಏನಿದು ಜಾತಿ ಅಂತ ಹುಡುಕಾಡಕ್ಕೆ ಹೋದ್ರೆ ಅದು ಇಲ್ಲ, ಸುಮ್ಮನೆ ಇದ್ರೆ ಮೈ ಮೇಲೆ ಬರ್ತದೆ. ಹೌದಲ್ಲ ಹೇಳಿ? ಇದಕ್ಕೆ ಭ್ರಮ ಅಂತಾರೆ. ಎಲ್ಲ ಹೀಗೆ ಭ್ರಮ, ಬಹಳಷ್ಟು ಭ್ರಮೆಗಳು, ಬಹಳ ಭ್ರಮೆಗಳು. ಅವರು 8 ಅಂತ ಹೇಳ್ತಾರೆ, 8,000, 8 ಲಕ್ಷ. ಪ್ರತಿಯೊಬ್ಬ ಮನುಷ್ಯಾಗ ಒಂದೊಂದು ಥರ ಭ್ರಮ. ನಾನು ಕುರ್ಚಿದ್ರೆ ಆರಾಮಿರ್ತೇನಪ್ಪ, ಇಲ್ಲಿಕ್ಕಂದ್ರೆ
ಅದು ಇದ್ರೆ ಬದುಕೋದು, ಇಲ್ಲಿಕಂದ್ರೆ ಎದಕ್ಕೆ ಬದುಕಬೇಕು? ಜೀವನದಾಗ ಚೇರ್ಮನ್ ಆಗ್ಲಾರ್ದೆ ಏನದ? ಜೀವನದಾಗ ಒಮ್ಮೆ ಆಗಿಬಿಡೋದಪ್ಪ. ಹೋಗಲಿ, ಮನಿ ಹೋಗಲಿ, ಹೊಲ ಹೋಗಲಿ, ಎಲ್ಲ ಹೋಗಲಿ, ಒಮ್ಮೆ ನಿಲ್ಲೋದದ, ಖರ್ಚು ಮಾಡೋದದ, ಮುಗಿಸೇ ಬಿಡೋದು. ಒಮ್ಮೆ ಆದ್ರೆ ಸಾಕು, ಜೀವನ ಸಾರ್ಥಕ ಆಯ್ತು. ಇವೊಂದು ಭ್ರಮ, ಹೌದಲ್ಲ? ಮತ್ತು ಚೇರ್ಮನ್ ಅಂದ್ರೆ ಎದರದ್ದೆಲ್ಲ ಒಂದು ಸಣ್ಣ ಸಂಘ ಅಷ್ಟೇ. ಅಷ್ಟಕ್ಕೆ ಇಷ್ಟು ಹೋರಾಟ ಮಾಡ್ತಿರ್ತಾನೆ. ಇಡೀ ಜೀವನ ಇರೋದೇ ಟು ಬಿಕಮ್ ಎ ಚೇರ್ಮನ್. ಎಷ್ಟು ಮಜಾ ಅದು. ಹಿಂಗಾಗ್ತದೆ. ಇದಕ್ಕೆ ಭ್ರಮ ಅಂತಾರೆ. ಇಂಥ ಭ್ರಮೆ ಎಲ್ಲಿ ಬೆಳೆದದ? ಜೇಕ್ ಆಗಿ ಇಲ್ಲ, ಕರಿಕೆಯಾಗಿ ಎದೆಯಾಗಿ ಬೆಳೆದದ. ಹೊರಗೆ ಬೆಳೆದ್ರೆ ಕಿತ್ತು ತೆಗಿಬಹುದು, ಎದೆಯಾಗೆ ಬೆಳೆದ ಬಳಕೆ ಎಷ್ಟು ಕಷ್ಟ ಆಗಬಹುದು. ಅದ ಯಾರು ಬಂದ್ರೆ ಏನು ತೆಗ್ಯಾಕ ಅದು ಹೋಗೋದಲ್ಲ. ಅದು ಅಷ್ಟು ಒಳಗೆ ಸೇರಿ ಬಿಟ್ಟಿರ್ತದೆ. ಅದು ಭ್ರಮ. ಇಂಥ ಭ್ರಮೆ ಒಂದಲ್ಲ, ಎರಡಲ್ಲ, ಬಹಳ ಭ್ರಮೆಗಳು. ಹೀಗೆ ಅನೇಕ ಭ್ರಮೆಗಳು. ಇಂಥ ಅನೇಕ ಭ್ರಮೆಗಳು ಒಳಗೆ ಆ ಭೂಮಿಯಾಗ ಬೆಳೆದಾವ. ಇನ್ನು ಬೆಳೆ ಏನು ಬರ್ತದೆ ಅದ್ರಾಗ? ಅದಕ್ಕೆ ಅಲ್ಲಮ್ಮ ಹೇಳ್ತಾನೆ, ನೋಡು, ನೀನು ಏನರ ಒಳ್ಳೆಯ ಆಗಬೇಕು, ದೊಡ್ಡ ಜ್ಞಾನಿ ಆಗಬೇಕು, ಯೋಗಿ ಆಗಬೇಕು, ಆನಂದವನ್ನು ಅನುಭವಿಸಬೇಕಂತಿದ್ರೆ ಏನು ಮಾಡು? ಮೊದಲು ಅದನ್ನು ತನುವ ತೋಂಟವ ಮಾಡಿ, ಮನವ ಗುದ್ದಲಿ ಮಾಡಿ ಅಗಿದು ಕಳಿಬೇಕು. ಏನು? ಭ್ರಾಂತಿಯ ಬೇರ ಮ್ಯಾಗಿಂದ ಅಗಿ ಅಂತ ಹೇಳಿಲ್ಲ ಅವರು, ಬೇರು ತೆಗಿಬೇಕು. ಮ್ಯಾಲ ತೆಗಿಯೋದು ಬೇರೆ. ಈಗ ಹರಗಿ ಬಿಟ್ರೆ ಮ್ಯಾಗಿಂದ ಹೋಗೋದಿಲ್ಲೇನು? ಕರಿಕಿ ಮ್ಯಾಗಿಂದೆಲ್ಲ ಹೋಗೇ ಬಿಡ್ತು. ಹೊಲ ಸ್ವಚ್ಛ ಕಾಣಿಸ್ತದ, ಆದ್ರೆ ಸ್ವಚ್ಛ ಇಲ್ಲ, ಒಳಗೆಲ್ಲ ಸೇರ್ಕೊಂಡ್ಬಿಟ್ಟದ. ಹಾಗೆ ಮ್ಯಾಲ ಮಾಡೋದು ಬೇರೆ. ಒಳಗೇನು ಬೇರೆ ಬಿಟ್ಟಿರ್ತದಲ್ಲ, ಅದನ್ನ ತೆಗಿಬೇಕು. ಭ್ರಾಂತಿಗಳನ್ನ ಕೈ ಬಿಡಬೇಕು. ಅಗೆದು ಕಳೆದೆನಯ್ಯ ಭ್ರಾಂತಿಯ ಬೇರ. ಆ ಬಳಿಕ ಅದು ನಟ್ಟು ಕಡ್ದ ಬಳಕ ಏನಂತೀರ ಅದಕ್ಕೆ? ನಟ್ಟು ಕಡಿಯೋದಲ್ಲ, ನಟ್ಟು ಕಡ್ದ ಬಳಕ ದೊಡ್ಡ ಹೆಂಟಿಗಳು ಬಂದಿರ್ತಾವ. ಇದೆಲ್ಲ ಒಳಗೆ ಅದೇನ್ರ ಬೇರೆ ಎಲ್ಲ ಅದನ್ನು ಹಡ್ಡಿ ತೆಗೆದು ಒಗೆದ ಬಳಕ ದೊಡ್ಡ ಹೆಂಟಿ ಬಂದಿರ್ತಾವ. ಅಲ್ಲಿ ಹೆಂಗೆ ಬೆಳಕು ಬರ್ತದೆ? ಅದಕ್ಕೆ ಅಲ್ಲಮ ಹೇಳ್ದ, ಒಡೆದು ಸಂಸಾರ ಹೆಂಟೆಯ. ಆ ಬಳಿಕ ಹೆಂಟಿ ಒಡೆದ ಅಂದ್ರೆ ಸಂಸಾರದ ಹೆಂಟಿಗಳಿವು. ನಾ ಮಾಡಿದೆ, ನಾ ಕಿತ್ತು ತೆಗದೆ ಅಂದ. ಅದ ಸಂಸಾರದ ಹೆಂಟಿ. ನಾ ಹಾಗೆ ಮಾಡಿದೆ ಅಂದ, ಅದು ಸಂಸಾರದ ಹೆಂಟಿ. ಇದು ಆ ಬಳಿಕ ಶುರುವಾಗ್ತದೆ ಹೆಂಟಿದು. ಎಲ್ಲ ಹಡ್ಡದ ಬಳಕ ಎಲ್ಲ ಹೀಗೆ ತೆಗೆದು ಹಾಕಿದ ಬಳಕ ನನ್ನಷ್ಟು ಛಲೋ ಯಾವದಾನ ಈ ಜಗತ್ತಿನಾಗ, ಅದು ಅನ್ಸ. ಅದಕ್ಕೆ ಹೆಂಟೆ ಅಂತಾರೆ. ಅಲ್ಲಮಾಪ್ರಭು ಹೇಳ್ತಾರೆ, ಒಡೆದು ಸಂಸಾರ ಹೆಂಟೆಯ. ಸಂಸಾರದ ಹೆಂಟೆ ಏನದ, ಅದನ್ನೆಲ್ಲ ಒಡೆದೆ, ಸಮ ಮಾಡದೆ ಭೂಮಿಯನ್ನ. ಎಷ್ಟು ಚೆನ್ನಾಗಿಲ್ಲ? ಒಡೆದು ಸಂಸಾರ ಹೆಂಟೆಯ, ಬಗಿದು ಬಿತ್ತಿದೆ ನಯ್ಯ ಬ್ರಹ್ಮ ಬೀಜವ. ಆ ಬಳಿಕ ಬಿತ್ತದೆ. ಏನು ಬಿತ್ತದೆ ಅಂದ್ರೆ ಕಾಳು ಮ್ಯಾಲ ಬಗಿಲಿಲ್ಲ, ಸ್ವಲ್ಪ ತೆಗೆದು ಒಳಗೆ ಕಾಳು ಹಾಕದೆ. ಏನು ಹಾಕದೆ ಕಾಳು? ಯಾವ ಕಾಳ ಬೆಳಿಬೇಕಾಗಿದೆ? ಬ್ರಹ್ಮ ಬೀಜ. ಬೀಜ ಹಾಕದೆ. ಯಾವ ಬೀಜ ಅಂದ್ರೆ ಬ್ರಹ್ಮ ಬೀಜ. ಬ್ರಹ್ಮ ಬೀಜ ಅಂದ್ರೆ ಸತ್ಯದ ಬೀಜ ಹಾಕಿದೆ. ಸತ್ಯದ ಬೀಜ ಹಾಕಿದೆ. ಯಾವುದು ವಿಶ್ವದಲ್ಲಿ ಸತ್ಯ ಅದ ಅದರ ಬೀಜ ಹಾಕದೆ. ಅಂದ್ರೆ ಇನ್ನು ನನಗೆ ಬೆಳಿ ಬರೋದು ಯಾವುದು? ಸತ್ಯದ ಜ್ಞಾನ, ಸತ್ಯದ ಅನುಭೂತಿ, ಸತ್ಯದ ಆನಂದ. ಜ್ಞಾನ ಆನಂದ ಅದನ್ನ ಬೆಳಿಬೇಕಾಗ್ಯದಂತ ಬೀಜ ಹಾಕದೆ. ಎದರ ಬೀಜ? ಬ್ರಹ್ಮ ಬೀಜ. ಬ್ರಹ್ಮ ಬೀಜ ಅಂದ್ರೆ ಬ್ರಹ್ಮ ಬೀಜ ಅಷ್ಟೆ. ಬ್ರಹ್ಮ ಬೀಜ ನಿಶ್ಚಲತಾ, ಪ್ರಶಾಂತಿ, ವಿಶಾಲತಾ, ಅನಂತತಾ,
ಅದಕ್ಕೆ ಬ್ರಹ್ಮ ಅಂತ ಕರೆದಾರ. ಇಲ್ಲ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಬ್ರಹ್ಮ ಅಂದ್ರೇನು? ಸತ್ಯ, ಜ್ಞಾನ, ಅನಂತ. ಇಂಥ ಬ್ರಹ್ಮ ಬೀಜವನ್ನ ಹಾಕದೆ, ಬ್ರಹ್ಮ ಬೀಜವ ಬಗೆದು ಬ್ರಹ್ಮ ಬೀಜವನ್ನ ಹಾಕದ. ಒಡೆದು ಸಂಸಾರ ಹೆಂಟಿಯ ಬಗೆದು ಹಾಕಿದೆನು ಬ್ರಹ್ಮ ಬೀಜವ. ಮುಂದೇನು ಮಾಡ್ದ? ಅಖಂಡ ಮಂಡಲವೆಂಬ ಭಾವಿ ಪವನವೇ ರಾಟಾಳ. ಎಷ್ಟು ಚಂದ! ಅಖಂಡ ಮಂಡಲವೆಂಬ ಭಾವಿ ಪವನವೇ ರಾಟಾಳ. ಸುಷುಮ್ನ ನಾಡಿಯಿಂದ ಉದಕವನ್ನು ತಿದ್ದಿ ನೀರುಣಿಸಿಬಿಟ್ಟೆ. ಎಷ್ಟು ಚಂದ ಹೇಳ್ತಾರೆ. ಅದರ ಅರ್ಥ ಏನು ಅಂದ್ರೆ, ಅಖಂಡ ಮಂಡಲ ಇದು ಭಾವಿ. ಈಗ ತಲೆ ಅಂತ ಇಟ್ಕೊಳ್ಳಿ. ತಲೆಯಾಗ ಏನಿಲ್ಲ, ಖಾಲೆ 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 ತಲೆ. ಅಖಂಡ ಮಂಡಲ ಎಂಬ ಭಾವಿ. ಆ ಬಾವಿಯೊಳಗ ನೀರ, ಇದಕ್ಕೇನು ಬೇಕೋ ಅಂಥ ನೀರ. ಆ ನೀರನ್ನ ಪವನ ರಾಟಾಳದ ಮೂಲಕ ತೆಳಗಿಳಿಸಿ ಹಾಕದೆ. ಪವನ ರಾಟಾಳ ಅಂದ್ರೆ ಈಗೇನು ಉಸಿರಾಡಿಸ್ತೇವಲ್ಲ, ಪ್ರತಿ ಉಸಿರ 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 ಉಸಿರ, ಪ್ರತಿ ಕ್ಷಣ ಕ್ಷಣ ಕ್ಷಣ. ಉಸಿರಂದ್ರೆ ಕ್ಷಣ. ಪ್ರತಿ ಕ್ಷಣ ಅದನ್ನೇ ಧ್ಯಾನ ಮಾಡದೆ, ಅದರದೇ ನೆನಹ ಮಾಡದೆ, ಹೀಗೆ ಪ್ರತಿ ಕ್ಷಣ ಮಾಡ್ತಾ ಇರೋದರಿಂದ, ಬ್ರಹ್ಮದ ನೆನಹ ಮಾಡೋದರಿಂದ, ಅಖಂಡ ಮಂಡಲ ಅಂದರೆ ಬ್ರಹ್ಮ, ಅಖಂಡ ಮಂಡಲದ ನೆನಹ ಮಾಡೋದರಿಂದ ನೀರು ಬಂತು. ಅದೇ ಧ್ಯಾಸ ಬಂತು, ಭಾನ ಬಂತು. ಆ ಭಾನಕ್ಕೆ ನೀರ ಅಂತ ಅದನ್ನು ಹಣಸದ. ಅದೇ ಭಾನ. ಯಾವಾಗ ಎದೆಯೊಳಗೆ ಬ್ರಹ್ಮ ಬೀಜ ಊರಿ ಅದನ್ನ ನೀರು ಹಾಕಿದ, ಅವಾಗ ಏನು ಬೆಳೀತು? ಬಹಳ ಚಲೋ ಹೇಳ್ತಾನೆ. ಅವಾಗ ಅಂತಾನ, ಸುಷುಮ್ನ ನಾಡಿಯಿಂದ ಉದಕವ ತಿದ್ದಿ ಮುಂದೆ ಏನು ಮಾಡ್ದ? ನೀರು ಹಾಕದ. ಹಾಕಿ ಬೆಳೆ ಹಿಂಗೆ ಬಂತು. ಆ ಬೆಳೆ ಎಲ್ಲರೇ ಇವು ದನಗಳು ತಿಂದಾವ ಅಂತ ತಿಳ್ಕೊಂಡು ಹಗಲ ರಾತ್ರಿ ಜಾಗರವಿದ್ದು ಈ ಸಸಿಯ ಸಲುಹಿದೆನು ಕಾಣ. ಸಸಿ ಸಲುಹಬೇಕು, ಅದಕ್ಕೆ ಹಗಲ ರಾತ್ರಿ ಜಾಗೃತವಾಗಿದ್ದೆ. ಎತ್ತರಾಗಿರೋದು. ಯಾಕೆ? ಸಸಿ ಬಹಳ ತಕ ಇರೋದು, ಅದು ಬಹಳ ಮೆತ್ತಗಿರ್ತದೆ, ಇಷ್ಟ ಇರ್ತದೆ. ದನಗಳು ಬಹಳ ಅದಾವ. ಬಸವಗಳೈವರು 5 ಥರ ದನ ಅದಾವ ಈ ಜಗತ್ನ್ಯಾಗ. ಸಂತೋಷವನ್ನು ಕೆಡಿಸೋ ದನಗಳದಾವ ಇಲ್ಲಿ. ಮನಸ್ಸಿನ ನಿಶ್ಚಲತೆಯನ್ನು ಕೆಡಿಸೋ ದನಗಳದಾವ. ಬ್ರಹ್ಮ ಬೀಜದ ಅಂಕುರ ಬಂದದ ಸಸಿಯಾಗಿ ಹಿಂಗೆ ಬೆಳೀತಾ ಇರುವಾಗ ಸಸಿಯನ್ನೇ ತೆಗೆದು ಹಾಕುವಂತ ದನಗಳದಾವ. ಆ ದನ ಯಾವು? 5 ಅದಾವ. 5 ದನ ಅದಾವ. ಏನೇನು ದನಗಳು? ಯಾರ್ದರೆ ಶಬ್ದ ಕೇಳ್ದೇವಿ ಅಂದ್ರೆ ಒಳಗಿಂದು ಹೋಗ್ತದೆ. ಹೀಗಾಗೋದಲ್ಲ. ಈಗೆಲ್ಲ ನಾವು ಅಲ್ಲಮ ಪ್ರಭುವಿನ ಬ್ರಹ್ಮ ಬೀಜದ ಮಾತು ಕೇಳ್ತಾ ಇದ್ದೇವೆ. ಈಗ ಹಿಂಗೆ ಎದ್ದು ಹೋಗುವಾಗ ಒಬ್ಬನ ಕಾಲ ಮ್ಯಾಗ ನಿಮ್ಮದ ಕಾಲ ಸುಮ್ಮನೆ ಹಿಂಗೆ ಬೀಳ್ತದೆ. ಗೊತ್ತಿರೋದಿಲ್ಲ, ಸುಮ್ಮನೆ ಅಕಸ್ಮಾತಾಗಿ. ಆವಾಗ ಅವ ಏನೋ ಕುರುಡದು ಏನೋ ನೀನು ಅಂತ ಬೈತಾನೆ. ಬುದ್ಧಿಲ್ಲ ನಿನಗೆ. ಯಾರ ಕಾಲ ಮ್ಯಾಗ ಯಾರ ಕಾಲದ ಎಲ್ಲಿ ಇಡಬೇಕಂತ ಗೊತ್ತಿಲ್ಲ ನಿನಗೆ. ಕೇಳ್ತೀಯಲ್ಲೋ ಅಂತ ಹಿಂಗಂದು ಕೂಡಲೇ ಇಷ್ಟು ತಾಪಾಗ್ತದೆ. ಶಬ್ದ ಹೋಗಿ ಒಳಗೇನು ಸಮಾಧಾನ ಇತ್ತಲ್ಲ, ಬ್ರಹ್ಮ ಬೀಜದ ಬೆಳ್ಯಾಕ ಹತ್ತಿತ್ತಲ್ಲ, ಅದನ್ನು ತಿಂದು ಹಾಕಿ ಬಿಡ್ತದೆ. ಮನೆಗೆ ಹೋದ ಬಳಿಕ ಪತ್ರ ಬರ್ದವಂಗ ನೋಡ್ರಿ,